GT Holidays, South India's #1 travel brand. Govi, a vernacular edutech brand, skilling everyone, everywhere. ಕನ್ನಡದಲ್ಲಿ ಮತ್ತೊಂದು ಹೊಸ ನಿರ್ದೇಶಕ ಮತ್ತೊಂದು ನೋಡಲೇಬೇಕಾದ ಚಿತ್ರ. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಉತ್ಸವ್ ಗೋನ್ವಾರ್ ಅವರ ಫೋಟೋ. ಒಂದು ದೃಶ್ಯದಲ್ಲಿ ಏನು ಚಟುವಟಿಕೆ ನಡಿಬೇಕು ಅದು ನಡೆದ ಆದ ಮೇಲೂ ಒಂದೆರಡು ಕ್ಷಣಗಳು ಶಾರ್ಟ್ ಹಾಗೆ ಇರುತ್ತೆ, ಕಟ್ ಆಗಲ್ಲ. ಫ್ರೇಮ್ ಸ್ಟ್ಯಾಟಿಕ್ ಆಗಿರುತ್ತೆ, ಜನ ನಡೀತಿರ್ತಾರೆ, ಜನ ನಡೀತಾನೇ ಇರ್ತಾರೆ, ಆದ್ರೆ ಶಾರ್ಟ್ ಕಟ್ ಆಗಲ್ಲ. ಇದನ್ನ ನೀವು ಸ್ಲೋ ಅಂತ ಕರೆದ್ರೂ ಫ್ರೇಮ್ ಸ್ಟ್ಯಾಟಿಕ್ ಆಗಿ ಇರಬೇಕು, ಯಾಕಂದ್ರೆ ಇದು ಫೋಟೋ ಅಂದ್ರೆ ಏನು? ಫೋಟೋ ಅಂದ್ರೆ ನೆನಪು, ಕನಸು, ಆಕಾಂಕ್ಷೆ, ಗುರಿ, ದಾಖಲೆ. ಬರೀ ಸಿಹಿ ನೆನಪುಗಳ ದಾಖಲೆ ಅಲ್ಲ, ಅದು ದುಃಖದ, ಅಸಹಾಯಕತೆಯ, ಆಕ್ರೋಶದ ದಾಖಲೆಯೂ ಹೌದು. ಮಗು ಒಂದು ಹುಟ್ಟಿದ ತಕ್ಷಣ ಅದರ ಫೋಟೋ ತೆಗಿಬೇಡಿ, ಅದರ ಆಯಸ್ಸು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಸತ್ತ ಮೇಲೆ ಎಲ್ಲರೂ ಫೋಟೋನೇ. ಹುಟ್ಟು ಸಾವಿನ ನಡುವೆ ನಾವು ಬಾಳೋ ಬದುಕೆ ಒಂದು ಫೋಟೋ ಆಲ್ಬಮ್ ಕೂಡ ಹೌದು. ಕಥೆಗೆ ಬರೋಣ. ಉತ್ತರ ಕರ್ನಾಟಕದ ಮಸ್ಕಿ ಅನ್ನೋ ಊರಿನಲ್ಲಿ ದುರ್ಗ್ಯ ಅನ್ನೋ ಪ್ರೈಮರಿ ಸ್ಕೂಲ್ಗೆ ಹೋಗೋ ಸೊಣಕಲ್ ಕಡ್ಡಿ ಹುಡುಗ ತನ್ನ ತಾಯಿ ಗಂಗಮ್ಮ ಜೊತೆ ಇದ್ದಾನೆ. ಅವನ ತಂದೆ ಜ್ಞಾನಪ್ಪ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದಾನೆ. 2020 ಮಾರ್ಚ್ ಕೊರೋನಾ ಶುರುವಾಗತ್ತೆ. ಶಾಲೆಗೆ 19 ದಿನ ರಜಾ ಕೊಡ್ತಾರೆ. ತನ್ನ ಊರಿನಲ್ಲಿ ತನ್ನ ಮನೆಯ ಸುತ್ತಲೂ ಇರೋ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ವಿಧಾನಸೌಧದ ಮುಂದೆ ನಿಂತು ತೆಗೆದುಕೊಂಡಿರೋ ಒಂದು ಫೋಟೋ ಇರುತ್ತೆ. ಅದನ್ನ ನೋಡಿ ದುರ್ಗೆನಿಗೂ ಆಸೆ ಆಗಿ ತಾನೂ ಬೆಂಗಳೂರಿನ ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸ್ಕೋಬೇಕು, ಡಿ ಬಾಸ್ನ ಮೀಟ್ ಮಾಡಬೇಕು ಅಂತ ಹೇಳಿ ಹಠ ಮಾಡಿ ಬೆಂಗಳೂರಿಗೆ ಬರ್ತಾನೆ. ಅವನು ಬೆಂಗಳೂರಿಗೆ ಬಂದ ಮೇಲೆ ಜನತಾ ಕರ್ಫ್ಯೂ, ಲಾಕ್ಡೌನು ಇವೆಲ್ಲವೂ ಶುರುವಾಗತ್ತೆ. ಅದಾದ ಮೇಲೆ ಏನಾಯ್ತು? ದುರ್ಗ್ಯ ವಿಧಾನಸೌಧಕ್ಕೆ ಹೋದನ, ಅಲ್ಲಿ ಫೋಟೋ ತೆಗೆಸ್ಕೊಂಡ ಇಲ್ವಾ ಅನ್ನೋದೇ ಈ ಕಥೆ. ಆಸ್ ರಿಯಲ್ ಆಸ್ ಇಟ್ ಕೆನ್ ಗೆಟ್ ಅನ್ನೋ ರೀತಿಯ ಕಥೆ ಇದು. ಕಥೆಯ ಸಾಧ್ಯತೆಯನ್ನ ನಾವ್ಯಾರೂ ಪ್ರಶ್ನಿಸುವ ಅವಕಾಶವೇ ಇಲ್ಲ, ಯಾಕಂದ್ರೆ ನಮ್ಮೆಲ್ರಿಗೂ ಗೊತ್ತು ಹಾಗೆ ನಡೆದಿರಬಹುದು ಅಂತ. ತುಂಬಾ ಮೆಲೋಡ್ರಾಮಾ ಕ್ರಿಯೇಟ್ ಮಾಡಬಹುದಾದಂತ ಪ್ಲಾಟೇ ಇದು, ಆದ್ರೆ ಹಾಗೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಅದೇ ಉತ್ಸವ್ ಅವರ ಸ್ಟ್ರೆಂತ್ ಅಂತ ಅನ್ಸತ್ತೆ, ಮಿನಿಮಲಿಸಮ್. ಹುಟ್ಟೂರಿಂದ ಬೆಂಗಳೂರಿಗೆ ಜನ ಯಾಕೆ ಹೋಗ್ತಾರೆ ಅನ್ನೋದನ್ನ ಹುಸೇನಪ್ಪ ಅನ್ನೋ ಪಾತ್ರದಲ್ಲಿ ನಟಿಸಿರೋ ನನ್ನ ಫೇವ್ರೆಟ್ ಜಹಂಗೀರ್ ಅವರ ಮೂಲಕ ಒಂದೇ ಒಂದು ಪಾಸಿಂಗ್ ಲೈನ್ ಅಲ್ಲಿ ಹೇಳಿಸ್ಬಿಡ್ತಾರೆ. ಗೂಡ್ಸ್ ಗಾಡಿಯಲ್ಲಿ ಹೋಗುವಾಗ ದುರ್ಗ್ಯ ಇಬ್ಬರು ದೊಡ್ಡವರು ಸುಳ್ಳು ಹೇಳೋದನ್ನ ನೋಡ್ತಾನೆ. ಅದಾದ್ಮೇಲೆ ಮತ್ತೊಂದು ದೃಶ್ಯದಲ್ಲಿ ಯಾವಾಗಲೂ ಅವನೇ ತನ್ನ ಅಪ್ಪನಿಗೆ ಹೇಳ್ತಾನೆ ಊರಿಗೆ ಹೋದ ಮೇಲೆ ಯಾವ ಸುಳ್ಳನ್ನ ಆಡಬೇಕು ಅಂತ. ಆ ಮೊಮೆಂಟ್ ಸಹಜವಾಗಿಯೇ ಮನಸ್ಸನ್ನ ಭಾರ ಮಾಡುತ್ತೆ. ಅದರ ಜೊತೆಗೆ ಹೇಗೆ ಒಂದು ಮಗುವಿಗೆ ನಾವೇ ಸುಳ್ಳನ್ನ ಪರಿಚಯಿಸ್ತಿದೀವಲ್ಲ ಅನ್ನೋ ಪಾಪ ಪ್ರಜ್ಞೆ ಕಣ್ಣನ್ನ ತುಂಬುತ್ತೆ. ಆ ದೊಡ್ಡವರು ಸುಳ್ಳು ಹೇಳಿದ್ದು ಕೂಡ ಒಳ್ಳೆ ಮನಸ್ಸಿನಿಂದಲೇ, ಅದು ತಪ್ಪಲ್ಲ, ಅದರಲ್ಲಿ ಒಂದು ವಂಚನೆಯ ಮನೋಭಾವವಿರಲಿಲ್ಲ. ಅಸಹಾಯಕತೆ, ಅವರ ಆ ಅಸಹಾಯಕತೆಯನ್ನ ನೋಡಿ ನಾವು ಅಸಹಾಯಕರಾಗ್ತೀವಿ. ಅದು ಈ ಸಿನಿಮಾದ ತಾಕತ್ತು. ಇಮೇಜರಿ ಹಾಗೂ ವಿಜುವಲ್ಸ್ ಕೂಡ ಈ ಚಿತ್ರದ ಹೆಸರಿಗೆ ತಕ್ಕಂತೆ ಫೋಟೋಗಳೇ. ತಾಯಿ ಮಗನಿಗೆ ಬಾಯ್ ಮಾಡೋದು ಎಷ್ಟೋ ಪಟ್ಟು ಆಂಪ್ಲಿಫೈ ಆಗಿ ಹಿಂದಿರೋ ವಿಂಡ್ ಮಿಲ್ ಗುಡ್ ಬಾಯ್ ಹೇಳ್ತಿದೆ ಅಂತ ನನ್ಗನ್ನಿಸ್ತು. ಸುಮಾರು 100 ಅಡಿನೋ ಅಥವಾ ಅದಕ್ಕಿಂತ ಹೆಚ್ಚೇನೇನೋ ಅಲ್ಲಿ ಮೇಲಿಂದ ಒಂದು ಡ್ರೋನ್ ಶಾಟ್. ಬರೀ ಬಯಲು, ಒಬ್ಬ ಅಪ್ಪ, ಅವನ ಹೆಗಲ ಮೇಲೆ ಅವನ ಮಗ. ಆ ಒಂದು ಶಾಟ್ ನನ್ನನ್ನ ಮೂಕನಾಗಿಸ್ಬಿಡ್ತು. ಅಪ್ಪ ಏನೋ ಮಗನನ್ನ ಹೊರತಿದ್ದಾನೆ, ಆದ್ರೆ ನಾವೆಲ್ಲರೂ ದೇವರ ಮಕ್ಕಳೇ ಅನ್ನೋದೇ. ಆದರೆ ಆ ಕಾಲದಲ್ಲಿ ದೇವರು ನಮ್ಮನ್ನು ಹೊರಲಿಲ್ವಲ್ಲ ಅನ್ನೋ ಒಂದು ಬೇಸರ. ಹಾಗೇನೆ ನಾವೆಲ್ಲರೂ ದೇಶದ ಪ್ರಜೆಗಳೇ ಆಗಿದ್ರೆ ಸರ್ಕಾರ ನಮ್ಮನ್ನು ಹೊರೆಯಾಗಿ ನೋಡ್ತಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಎಬ್ಬಿಸ್ತಾರೆ. ಬೆಳಗಿನ ಜಾವ ಕ್ಯಾಮೆರಾ ಮೇಲಿಂದ ಕೆಳಗೆ ಬರುವ ಒಂದು ಶಾಟ್ನಿಂದ ಚಿತ್ರ ಶುರುವಾಗತ್ತೆ. ರಾತ್ರಿಯ ವೇಳೆ ಅದೇ ಕ್ಯಾಮೆರಾ ಕೆಳಗಿಂದ ಮೇಲ್ ಹೋಗುವ ಒಂದು ಶಾಟ್ನಿಂದ ಚಿತ್ರ ಮುಗಿಯತ್ತೆ. ಆಗಲೂ ಕೂಡ ಆಗಸದಲ್ಲಿ ಮಿನುಗುವ ಬೆಳಕಿದೆ, ಆದರೆ ಅದಕ್ಕಿರುವ ಅರ್ಥವೇ ಬೇರೆ. ಕರ್ಫ್ಯೂ, ಲಾಕ್ಡೌನು ಅಲ್ವಾ, ಹಾಗಾಗಿ ಹೈವೇಗಳೆಲ್ಲ ಖಾಲಿ. ಎಷ್ಟು ಖಾಲಿ ಅಂದ್ರೆ ಹಕ್ಕಿ ಒಂದು ಆರಾಮಾಗಿ ಹೈವೇ ಮೇಲೆ ನಡೀತಾ ಇದೆ, ಪಕ್ಕದಲ್ಲಿ ಜನರು ನಡೀತಾ ಇದ್ದಾರೆ. ಹಕ್ಕಿ ಯಾವಾಗ ಬೇಕಿದ್ರೂ ಗಡಿಯನ್ನ ದಾಟಿ ಹಾರಬಹುದು, ಆದರೆ ಮನುಷ್ಯರಿಗೆ ಆ ಶಕ್ತಿಯೂ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ. ಉತ್ಸವ್ ಅವರು ಈ ಫೋಟೋ ಮೂಲಕ ಕರೋನಾನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಕಾಲದ ರಾಜಕೀಯ ಹಾಗೂ ಸಾಮಾಜಿಕ ಪರಿಸ್ಥಿತಿಯನ್ನ, ವ್ಯವಸ್ಥೆಗಳನ್ನ ದಾಖಲಿಸಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ. 26 ಮೇ 2014ರಿಂದ ಸರ್ಕಾರದ ಕೆಲಸ
ದೇವರನ್ನ ಮುಂದಿಟ್ಟು ಸರ್ಕಾರವನ್ನು ನಡೆಸುವ ಕೆಲಸವಾಗಿದೆಯಾ ಅಥವಾ ನಿಜವಾಗಿಯೂ ದೇವರ ಕೆಲಸವೇ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಗಾರೆ ಕೆಲಸ ಮಾಡೋ ಒಬ್ಬ ತಟ್ಟೆ ಪಾತ್ರೆಗಳನ್ನ ಬಳೆದು ಗೋ ಕರೋನಾ ಗೋ ಅಂತ ಮಾಡಿದ್ದನ್ನ ಅಣಕಿಸ್ತಾನೆ. ಜನರ ಮನಸ್ಸಿನಲ್ಲಿ ಊರುಗಳ ಮಧ್ಯೆ ಬೇಲಿ ಇರುವಾಗ ಭಾರತ ವಿಶ್ವಗುರು ಆಗೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನ ಕೂಡ ಎಬ್ಬಿಸಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳನ್ನು ಕಥೆಯಿಂದ ಹೊರಗೆ ಬಂದು ಅಥವಾ ನೇರವಾಗೋ ಮಂಡಿಸಿಲ್ಲ. ಎಲ್ಲವೂ ಕಥೆಯ ಒಳಗೆ ಇವೆ, ಆದರೆ ಪ್ರಶ್ನೆಗಳು ಮಾತ್ರ ಬಲವಾಗಿಯೇ ಇವೆ. ಹಾಗಾಗಿಯೇ ನಾನು ಈ ಚಿತ್ರವನ್ನ ಕ್ವಯಟ್ಲಿ ಫಿಯರ್ಸ್ ಅಂತ ಕರೆದದ್ದು. ಹೊರನೋಟಕ್ಕೆ ಬಂಡೆ, ಆದರೆ ಒಳಗೆ ಮಾತ್ರ ಅಗ್ನಿಪರ್ವತ. ಪೊಲೀಸರಲ್ಲೂ ಮೇಲಧಿಕಾರಿಗಳು ಹೇಳಿದ್ದಾರೆ ಅಂತ ಕೆಲಸ ಮಾಡ್ತಿರೋರು ಇದ್ದಾರೆ, ಮಾನವೀಯತೆಯಿಂದ ಕೆಲಸ ಮಾಡ್ತಿರೋರು ಇದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಚಿತ್ರದ ವಿಜುವಲ್ ಟ್ರೀಟ್ಮೆಂಟ್ ಮಾತ್ರವಲ್ಲ, ಆಡಿಯೋ ಟ್ರೀಟ್ಮೆಂಟ್ ಕೂಡ ನನಗೆ ತುಂಬಾ ಹಿಡಿಸ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಒಂದು ಇರಲಿಲ್ಲ, ಆದರೆ ಆಂಬಿಯಂಟ್ ಸೌಂಡ್ಸ್ ತುಂಬಾನೇ ಇವೆ. ಎಲ್ಲೋ ಸ್ವಲ್ಪ ದೂರದಲ್ಲಿ ಹಿನ್ನೆಲೆಯಲ್ಲಿ ಯಾರೋ ಮಾತಾಡ್ತಿರೋದು, ಇನ್ನೆಲ್ಲೋ ಒಂದು ಹಾಡು, ಇನ್ನೆಲ್ಲೋ ಹರಿಕಥೆಯ ಹಾಗೆ ಇನ್ನೇನೋ ಹಕ್ಕಿಗಳ ಚಿಲಿಪಿಲಿ, ಇವೆಲ್ಲವೂ ಇವೆ. ಇದು ಫೋಟೋ, ಆದರೆ ಇಲ್ಲಿ ಗಾಳಿಯೂ ಸಹ ನಮ್ಮ ಜೊತೆ ಮಾತಾಡುತ್ತೆ. ಜನತಾ ಕರ್ಫ್ಯೂ ಆಗತ್ತೆ, ಲಾಕ್ಡೌನ್ ಆಗತ್ತೆ ಅಂತ ಚಿತ್ರವನ್ನು ನೋಡ್ತಿರೋ ನಮಗೆ ಗೊತ್ತು, ಆದರೆ ಕಥೆಯಲ್ಲಿರೋರಿಗೆ ಗೊತ್ತಿಲ್ಲ. ಅದರಿಂದ ಒಂದು ಅದ್ಭುತವಾದ ಸಸ್ಪೆನ್ಸ್ ಬಿಲ್ಡ್ ಆಗತ್ತೆ. ಅದೇನೆ ಹಿಚ್ಕಾಕ್ ಬಾಂಬ್ ಥಿಯರಿ. ಜಹಂಗೀರ್, ಸಂಧ್ಯಾ ಅರಕೆರೆ, ಜನರಲಿನೇ ಇವರಿಬ್ರು ನನ್ನ ಫೇವ್ರೇಟ್ಸ್. ಇಲ್ಲೂ ಕೂಡ ಹಾಗೇನೆ. ಆದರೆ ಈ ಕಥೆಗೆ ಇವರಿಬ್ಬರಿಗಿಂತ ಮುಖ್ಯವಾಗಿರೋರು ಮಹದೇವ್ ಹಡಪಟ್ ಹಾಗೂ ದುರ್ಗ್ಯನಾಗಿ ವೀರೇಶ್ ಗೋನ್ವಾರ್. ಕೆಜಿ ಕಾರ್ಡ್ಬೋರ್ಡ್ ನಲ್ಲಿರೋ ವಿಧಾನಸೌಧದ ಫೋಟೋನ ಹರಿದ್ರೆ ಏನ್ ಮಹಾ ಆಗತ್ತೆ ಅಂತ ಕೇಳಬಹುದು. ಆದರೆ ಹರಿದ ಟಾರ್ಪಾಲಿನ್ ಬಟ್ಟೆಯ ಹಿಂದಿರೋ ಆ ಹುಡುಗನ ಕನಸಿನ ಫೋಟೋನ ಹರಿದ್ರೆ ಸರ್ಕಾರದ ಕಟ್ಟಡವೇ ಮುರಿದು ಬಿದ್ದೀತು ಹುಷಾರ್ ಅಂತಾನು ಹೇಳ್ತಿದ್ಯೇನೋ ಈ ಫೋಟೋ. ಒಟ್ನಲ್ಲಿ ಫೋಟೋ ಆಗಲಿ, ಸಿನಿಮಾ ಆಗಲಿ, ಚಿತ್ರಕಲೆ ಆಗಲಿ, ಯಾವುದೇ ಕಲೆ ಆಗಲಿ, ಎಲ್ಲವೂ ಅವರವರ ಭಾವಕ್ಕೆ, ಅವರವರ ಬಗುತಿಗೆ. GT Holidays, South India's #1 travel brand. GUVI, a vernacular edutech brand, skilling everyone everywhere.